ಪ್ರಶಾಂತ್ ನಗರದ ರೋಡ್ ಒಂದು 20 ವರ್ಷದಿಂದ ರೋಡ್ ಆಗಿರಲಿಲ್ಲ. ನಮಸ್ತೆ ಚಿಕ್ಕಬಳ್ಳಾಪುರ ಪ್ರೋಗ್ರಾಮಲ್ಲಿ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ MLA ಅವರು ಹೇಳಿದ ತಕ್ಷಣ ನಮಗೆ ರೋಡ್ ಹಾಕಿಬಿಟ್ಟಿದ್ದಾರೆ. ರೋಡ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಸರ್ ಯಾವ ರೀತಿ ಮಾತು ಕೊಟ್ಟರು ಅದೇ ಪ್ರಕಾರ ಒಂದು ಈ ರಸ್ತೆ ಮಾಡಿಕೊಟ್ರು. ಒಂದು 20-30 ವರ್ಷ ರೋಡ್ಗೆ ಯಾವುದೇ ಒಂದು ತೊಂದರೆ ಆಗಲ್ಲ, ಅಷ್ಟು ಮಜಬೂತಾಗಿ ರೋಡ್ ಮಾಡ್ತಿದ್ದಾರೆ. ನಮಸ್ತೆ, ನನ್ನ ಹೆಸರು ಪದ್ಮಾವತಿ ಅಂತ. ನಾನು ಈ 6th ವಾರ್ಡ್ನಲ್ಲಿ 25 ವರ್ಷದಿಂದ ಇದೆ. ತುಂಬಾ ಇಲ್ಲಿ ನಮಗೆ ಸಮಸ್ಯೆ ಇತ್ತು. ಪದೇ ಪದೇ ಇಲ್ಲಿ UGD ಬ್ಲ್ಯಾಕ್ಸ್ ಆಗುತ್ತೆ ಮತ್ತು ಈ ರೋಡೆಲ್ಲ ಅಗದು ಹಾಳಾಗ್ಬಿಟ್ಟಿತ್ತು. ಈಗ ನಮ್ಮ ಪ್ರದೀಪ್ ಈಶ್ವರ್ ಅವರು ಬಂದಾಗಲಿಂದ 1-2 ಸರಿ ಇಲ್ಲಿಗೆ ಆ ವಾರ್ಡೆಲ್ಲ ವಿಸಿಟು ಕೊಟ್ಟಿದ್ದರು. ಮತ್ತು ನಮ್ಮ ರೋಡನ್ನು ಸರಿ ಮಾಡ್ತೀವಿ ಅಂತ ಮೊನ್ನೆ ಒಂದು ಸರಿ ಬಂದು ಒಂದು 3 ತಿಂಗಳ ಹಿಂದೆ ಬಂದು ಹೇಳಿದರು. ಅದೇ ರೀತಿ ನಡೆಸ್ಕೊಟ್ಟಿದ್ದಾರೆ. ಈಗ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ನಮ್ಮ ವಾರ್ಡಲ್ಲಿರೋ ಸಮಸ್ಯೆಗಳಿಗೆಲ್ಲ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೇವೆ. ನಮಸ್ತೆ ಅಣ್ಣ. ಚಿಕ್ಕಬಳ್ಳಾಪುರ ಪ್ರಶಾಂತ್ ನಗರ ಹೊಸಳ್ಳಿ ರೋಡು ತುಂಬ ಕೆಟ್ಟೋಗ್ಬಿಟ್ಟಿತ್ತು. ಇಲ್ಲಿ ಆಟೋಗಳು ಎಲ್ಲ ಓಡಾಡೋಕ್ಕೆ ತುಂಬ ಬಾಧೆ ಇತ್ತು. ಅದರಿಂದ ಪ್ರದೀಪ್ ಈಶ್ವರ್ ಅವರು ಬಂದು ಇಲ್ಲಿ ವಿಸಿಟ್ ಕೊಟ್ಟು ಮಾಡಿದಕ್ಕೋಸ್ಕರ 2 ಸಲ ಬಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ರೋಡ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇವಾಗ ನಮ್ಮ ಆಟೋದವರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ, 2 ವೀಲರ್ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಅನಿಲ್ ಅಂತ. ದಿನ್ಯಾವಸಳ್ಳಿ ರೋಡಲ್ಲೇ ನಾವಿರೋದು. ನಮ್ಮ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ MLA ಅವರು ಹೇಳಿದ ತಕ್ಷಣ ನಮಗೆ ರೋಡ್ ಹಾಕ್ಕೊಟ್ಟಿದ್ದಾರೆ. ತುಂಬ ಅನುಕೂಲ ಆಗಿದೆ. ಇದಕ್ಕೆ ಮುಂಚೆ ಯಾವುದೇ ಥರದ ಅನುಕೂಲ ಇರಲಿಲ್ಲ ಇಲ್ಲಿ. ಆದ್ದರಿಂದ ಕೇಳಿದ ತಕ್ಷಣ ನಮಗೆ ರೋಡು ಮಾಡಿಕೊಟ್ಟಿದ್ದಾರೆ. ಈಗ ತುಂಬ ಒಳ್ಳೆಯದಾಗ್ತಿದೆ. ಎಲ್ಲರೂ ಚೆನ್ನಾಗಿ ಓಡಾಡ್ತಾರೆ. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ಅಣ್ಣಮ್ಮ ಅಂತ. 6ನೇ ವಾರ್ಡ್ ದಿನ್ಯಹೊಸಳ್ಳಿ ರೋಡು ತುಂಬ ವರ್ಷಗಳಿಂದನೇ ರೋಡ್ ಸರಿ ಇರಲಿಲ್ಲ. ಎಲ್ಲ ಗುಣಿಗಳು, ಮಕ್ಕಳು ಓಡಾಡೋದಕ್ಕೆ ಜಾಗ ಸರಿ ಇರಲಿಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ನಮಸ್ತೆ ಚಿಕ್ಕಬಳ್ಳಾಪುರ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಸರಲ್ಲಿ ನಾವೆಲ್ಲರೂ ರಿಕ್ವೆಸ್ಟ್ ಮಾಡಿದ್ವಿ. ಈ ವಾರ್ಡಿನ ಎಲ್ಲ ಸ್ಥಳೀಯರು ಕೂಡ ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರ್ ಹೇಳಿದರು, ಸ್ವಲ್ಪ ನನಗೆ ಕಾಲಾವಕಾಶ ಕೊಡಿ, ನಾನು ಮಾಡಿಸ್ಕೊಡ್ತೀನಿ ಅಂತ. ಅದೇ ಮಾತಿನಂತೆ ಇವತ್ತು ಅನುಕೂಲವಾಗಿ ರೋಡ್ ಹೆಂಗೆ ಬೇಕೋ ಸ್ಥಳೀಯವಾಗಿ ಒಂದು 20-30 ವರ್ಷ ಈ ರೋಡ್ಗೆ ಯಾವುದೇ ಒಂದು ತೊಂದರೆ ಆಗಲ್ಲ ಅನ್ನೋ ಒಂದು ಅಷ್ಟು ಮಜಬೂತಾಗಿ ರೋಡ್ ಮಾಡಿಸಿದ್ದಾರೆ. ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ಮೊದಲಿಗೆ ತುಂಬ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ಸ್ಥಳೀಯವಾಗಿ ಎಲ್ಲರೂ ನಿಮ್ಮನ್ನು ತುಂಬ ಅಭಿನಂದಿಸ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಚಿಕ್ಕಬಳ್ಳಾಪುರ ಅಂತ. ಹೆಸರು ಶಫೀಲ್ ಅಂತ. ಈ ದಿನ್ಯಹೊಸಳ್ಳಿ ರೋಡ್ UGD ನೀರು ಬಂದು ಓಡಾಡೋಕೆ ಭಾರಿ ತೊಂದರೆ ಇತ್ತು. ಮತ್ತು ಈ ಸ್ಕೂಲ್ ಹುಡುಗರು ಈ ಸ್ಕೂಲ್ ಬಸ್ ಹೋಗೋವಾಗ ಭಾರಿ ತೊಂದರೆ ಇತ್ತು. ಇವಾಗ ಫಸ್ಟ್ ಕ್ಲಾಸ್ ರೋಡ್ ಹಾಕಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಅವರು ಬಂದಮೇಲೆ ಒಳ್ಳೆ ರೋಡ್ ಮಾಡಿಕೊಟ್ಟಿದ್ದಾರೆ. ಭಾರಿ ದಿವಸದಿಂದ ತೊಂದರೆ ಇತ್ತು, ಇಲ್ಲಿ ಓಡಾಡೋದು ಭಾರಿ ಕಷ್ಟ ಇತ್ತು. ಈಗ ಫಸ್ಟ್ ಕ್ಲಾಸ್ ರೋಡ್ ಮಾಡಿಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಸರ್ ಅವರು. ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಇಲ್ಲ ನಂಬರ್ 1 ಶಾಸಕರು. ನಮಸ್ತೆ, ನನ್ನ ಹೆಸರು ನಾಗೇಶ್ ಅಂತ. ಚಿಕ್ಕಬಳ್ಳಾಪುರ ಪ್ರಶಾಂತ್ ನಗರದಲ್ಲಿ ವಾರ್ಡ್ ನಂಬರ್ 6ನಲ್ಲಿ ನಿವಾಸಿ ಆಗಿದ್ದೀನಿ. ಪ್ರಶಾಂತ್ ನಗರದ ರೋಡ್ ಒಂದು 20 ವರ್ಷದಿಂದ ರೋಡು ಆಗಿರಲಿಲ್ಲ. ನಮಸ್ತೆ ಚಿಕ್ಕಬಳ್ಳಾಪುರ ಪ್ರೋಗ್ರಾಮಲ್ಲಿ ನಮ್ಮ ಪ್ರದೀಪ್ ಸರು ನಮ್ಮ ಏರಿಯಾಗೆ ಬಂದುಬಿಟ್ಟು ವಾರ್ಡ್ ವಿಸಿಟ್ ಮಾಡಿ, ಆವಾಗ ನಾವೆಲ್ಲ ಒಂದು 5 ಸೇರ್ಕೊಂಡು ಹೋಗಿ ಮಾತಾಡಿಬಿಟ್ಟು ರೋಡು ನಮಗೆ 20 ವರ್ಷದಿಂದ ರೋಡ್ ಇಲ್ಲ, ಅದನ್ನು ನಮ್ಗೆ ಸರಿಪಡಿಸ್ಕೊಡಿ ಅಂತ ಕೇಳಿದ್ವಿ. ಒಂದು 2 ತಿಂಗಳು ಟೈಮ್ ತಗೊಂಡಿನ ತಗ್ಗಟ್ಟಾಗಿ ಇವತ್ತು ನಮಗೆ ರೋಡ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ರೆಡಿ ಮಾಡಿಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರದೀಪ್ ಸರು. ತುಂಬ ಒಳ್ಳೆಯದಾಯಿತು. ನಮ್ಮಿಂದ ಅವ್ರಿಗೆ ಶುಭ ಹಾರೈಸ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರದೀಪ್ ಸರ್ ಇನ್ನೂ ಒಳ್ಳೆ ಕೆಲಸಗಳು ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಮುಂದಿನ ದಿನ ಅವ್ರನ್ನೇ ನಾವು ಆಯ್ಕೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀವಿ. ನನ್ನ ಹೆಸರು ಅಂತೋಣಿ ಅಂತ. ಇದೇ ರಸ್ತೆಯಲ್ಲಿ ಸುಮಾರು ವರ್ಷಗಳಿಂದ ಓಡಾಡ್ತಿದ್ದೀನಿ. ಈ ರಸ್ತೆ ತುಂಬ ಹದಗೆಟ್ಟು ಹೋಯ್ತು ಅಂದರೆ ಎಲ್ಲ ಶಾಲೆ ಖಾಸಗಿ ಶಾಲೆ ಬಸ್ಗಳಲ್ಲಿ ಇದೇ ರೋಡಲ್ಲಿ ಓಡಾಡ್ತಾ ಇದ್ವು. ಜನ ಸಹ ಓಡಾಡ್ತಾಯಿದ್ರು. ಭಾರಿ ಇಕ್ಕಟ್ಟಾಗಿತ್ತು, ಭಾರಿ ಅನಾನುಕೂಲ ಆಗಿತ್ತು. ಯಾಕೆಂದರೆ ಮಳೆ ಬಂದರೆ ತುಂಬ ರಾಡಿ ಇದ್ದಂಗೆ ಇರ್ತಿತ್ತು ರೋಡು. ಬರೀ ಕೆಸರೆ. ಜನಪ್ರಿಯ ಶಾಸಕರಂತ ಶ್ರೀಯುತ ಪ್ರದೀಪ್ ಈಶ್ವರಣ್ಣವ್ರು ಬಂದುಬಿಟ್ಟು ಇಲ್ಲಿ ನಮ್ಮೆಲ್ಲ ಅಹವಾಲುಗಳನ್ನು ಕೇಳಿದ್ರು. ನಾವು ಸಾರ್ ಈ ಥರ ಇದೆ ಅಂತ ಹೇಳಿದ ತಕ್ಷಣ ಬಂದು ಗುದ್ಲಿ ಪೂಜೆ ನೆರವೇರಿಸಿ ಹೋದರು. ಸಾರ್ ಯಾವ ರೀತಿ ಮಾತು ಕೊಟ್ಟರೋ ಅದೇ ಪ್ರಕಾರ ಬಂದು ಈ ರಸ್ತೆ ಇದರಲ್ಲಿ ಯಾವುದೇ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿಯಲ್ಲಿ ರಸ್ತೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಅನಂತ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ.